ಮೇ ಬಿ ಬೆಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ಒಂದು ದರೋಡೆ ಇದು. ಅದು ಕೂಡ ಹಾಡ ಹಗಲೇ ನಡೆದಿರುವಂಥ ದರೋಡೆ. 7 ಕೋಟಿಗೂ ಹೆಚ್ಚು ಹಣ ತುಂಬಿದ್ದಂಥ ವೆಹಿಕಲ್ನೇ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ದರೋಡೆಕೋರರು ಬಳಸಿದ ಕಾರಿನ ನಂಬರ್ ಪ್ಲೇಟ್ ನಕಲಿ. ಇನ್ನೋವಾ ಕಾರಿಗೆ ಬೇರೊಂದು ನಂಬರ್ ಪ್ಲೇಟ್ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಶಂಕೆ. KA03NC8052 ನಂಬರ್ ಇನ್ನೋವಾ ಕಾರಿನದ್ದಲ್ಲ, ಸ್ವಿಫ್ಟ್ ಕಾರಿನ ನಂಬರ್ ಅಂತ ತೋರಿಸ್ತಾ ಇರೋ ಆನ್ಲೈನ್ ದಾಖಲೆ. 7 ಕೋಟಿ ದರೋಡೆ ಕೇಸ್ನ ಮತ್ತೊಂದು ರೋಚಕ ಅಪ್ಡೇಟ್ ಇದು. ದರೋಡೆಕೋರರು ಬಳಸಿದ ಕಾರಿನ ನಂಬರ್ ಪ್ಲೇಟ್ ನಕಲಿ. ಇಷ್ಟೆಲ್ಲ ಪ್ಲಾನ್ ಮಾಡಿದವ್ರಿಗೆ ಒಂದು ನಂಬರ್ ಪ್ಲೇಟ್ ಬಗ್ಗೆ ಗಮನ ಇರಲ್ವಾ? ಪಕ್ಕಾ ಪ್ಲಾನ್ ಇದು. ಪ್ರೀ ಪ್ಲಾನ್ ಮಾಡಿಕೊಂಡೇ ಈ ರೀತಿಯಾಗಿ ದರೋಡೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಯಾವ ಕಾರ್ನಲ್ಲಿ ಓಡಾಡ್ತಾರೆ, ಅದಾದ ನಂತರ ನಂಬರ್ ಪ್ಲೇಟ್ನಿಂದ ಕಂಡು ಹಿಡಿತಾರೆ, ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಆ ದರೋಡೆಕೋರರಿಗೆ. ಸೊ ಹಾಗಾಗಿನೇ ನಂಬರ್ ಪ್ಲೇಟ್ ಒಂದನ್ನ ಬೇರೆ ನಂಬರ್ ಪ್ಲೇಟ್ನ ಅಂಟಿಸಿರಬಹುದು. ಹಾಡ ಹಗಲೇ ಜನನಿಬಿಡ ಪ್ರದೇಶದಲ್ಲಿ ದರೋಡೆ ಮಾಡ್ತಾರೆ ಅಂತ ಅಂದ್ರೆ ಇದು 1-2 ದಿನದ ಪ್ಲಾನ್ ಅಲ್ಲ. ಆ ಗ್ಯಾಂಗ್ ದೊಡ್ಡದೇ ಇರುತ್ತೆ, ಬಹಳ ಸ್ಪಷ್ಟ. ಹೇಗೆ, ಯಾವಾಗ, ಎಷ್ಟು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಈ ATMಗೆ ಹಣ ತೆಗೆದುಕೊಂಡು ಹೋಗುವ ವಾಹನ ಎಲ್ಲಿಂದ ಹೋಗುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ, ಯಾವ ರಸ್ತೆಗಳಲ್ಲಿ ಹೋಗುತ್ತೆ, ಮೊದಲಿಗೆ ಯಾವ ATMಗೆ ಹೋಗುತ್ತೆ, ಪಿನ್ ಟು ಪಿನ್ ಮಾಹಿತಿಯನ್ನು ಅವರು ಕಲೆ ಹಾಕಿರ್ತಾರೆ ಗ್ಯಾಂಗ್ನವರು. ಸೊ ಹಂಗೆ ಆಗಿರೋದಿದು. ಸೊ ಹೇಗೆ ಹೋದ್ರೆ ನಾವು ಅವರನ್ನ ಟ್ರಾಪ್ ಮಾಡ್ಬೋದು? ಆಫೀಸರ್ಗಳ ರೀತಿಯಲ್ಲಿ ಬಂದಿದ್ದಾರೆ ಇವರು. ಆಫೀಸರ್ಗಳ ರೀತಿಯಲ್ಲಿ, ಯಾರೋ ದರೋಡೆಕೋರರ ಥರ ಬಂದಿಲ್ಲ, ಯಾರೋ ಕಳ್ಳರು ಕಾಕರ ಥರ ಬಂದಿಲ್ಲ. ಆಫೀಸರ್ಗಳು ನೋಡಿದ್ರೆ ಯಾವುದೋ ದೊಡ್ಡ ಆಫೀಸರೇ ಬಂದಿದ್ದಾನಪ್ಪ ಅನ್ನಬೇಕು. ಸೊ ಹಂಗೆ ಬಂದಿದ್ರಂತೆ. ಸೊ ಆ ನಿಟ್ಟಿನಲ್ಲಿ ಬಂದು ಚೆಕ್ ಮಾಡಬೇಕು ಏನು ಕತೆ ಅಂತ ಹೇಳಿ ಹಂಗೆಲ್ಲ ನೋಡಿದಾಗ ಅಲ್ಲಿಂದ ಬೇರೆ ಕಡೆಗೆ, ಆ ರಸ್ತೆಯಿಂದ ಮೇನ್ ರೋಡ್ನಿಂದ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ವಾಹನದ ಸಮೇತ. ಅಲ್ಲಿ ಹೆದರಿಸಿ ಬೆದರಿಸಿ ಆ ವಾಹನನ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅದಾದ ನಂತರವೇ ಈಗೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಆ ಒಂದು ಫ್ಲೈಓವರ್ ಮೇಲೆ ಆ ಹಣ ತುಂಬಿದ್ದಂಥ ವಾಹನವನ್ನು ನಿಲ್ಲಿಸಿ ಅದರಲ್ಲಿದ್ದಂಥ 7 ಕೋಟಿಗೂ ಹೆಚ್ಚು ಹಣವನ್ನು ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ತುಂಬಿಸ್ಕೊಂಡು, ಅಲ್ಲಿಂದ ತಮ್ಮ ಒಂದು ಇನ್ನೋವಾ ಕಾರ್ನಲ್ಲಿ ತುಂಬಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್. ಬಹಳ ಪ್ರೀ ಪ್ಲಾನ್ ಇದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಅನ್ಕೊಳ್ತಾ ಇದ್ವಿ, ಸಣ್ಣ ಪುಟ್ಟ ಗ್ಯಾಂಗ್ ಅಂತೂ ಸಾಧ್ಯನೇ ಇಲ್ಲ ಇಂಥ ಒಂದು ಕೃತ್ಯದಲ್ಲಿ ಭಾಗವಹಿಸೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಗೊತ್ತಿದೆ, ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ CCTV ಕ್ಯಾಮ್ರಾಗಳಿದ್ದಾವೆ ಅಂತ ಹೇಳಿ. ಇದರ ನಡುವೆ ನಂಬರ್ ಪ್ಲೇಟನ್ನು ಅಷ್ಟು ಈಸಿಯಾಗಿ ಬಿಟ್ಟು ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇತ್ತು. ನಿಜ ಅನಿಸ್ತಾ ಇದೆ ಈಗ, ಕಳ್ಳರು ಭಾಳ ಬುದ್ಧಿವಂತಿಕೆಯಿಂದ ಪ್ರೀ ಪ್ಲಾನ್ ಮಾಡಿಕೊಂಡೇ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ರಾಮ್, ಇಂತಹ ಒಂದು ಕೃತ್ಯ ನಡೆದಿದೆ ಅಂದರೆ ಅಲ್ಲಿ ಪಕ್ಕ ಪ್ರೀ ಪ್ಲ್ಯಾನ್ ಇದ್ದೇ ಇರುತ್ತೆ. ಇದರಲ್ಲೂ ಕೂಡ ಈಗ ರಾಬರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ಈ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಜೊತೆ ಇಲ್ಲಿರುವಂಥ ಸಿಬ್ಬಂದಿಗಳೇನಾದ್ರು ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಕೂಡ ದಟ್ಟವಾಗಿರುವಂಥದ್ದು. ಸೊ ಹೀಗಾಗಿ ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಗೂ ಮುಂದಾಗಿದ್ದಾರೆ. ಅಂದರೆ ಇಲ್ಲಿ ಈಗ ಏನು ನಂಬರ್ ಪ್ಲೇಟನ್ನು ಕೂಡ ಈಗಾಗಲೇ ನಕಲಿ ನಂಬರ್ ಪ್ಲೇಟನ್ನು ಕೂಡ ಈಗ ಹಾಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟನ್ನು ಇಲ್ಲಿ ಇನೋವಾ ಕಾರ್ಗೆ ಹಾಕೊಂಡು ಬಂದಿದ್ದಾರೆ ಅನ್ನೊಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಈಗಾಗಲೇ ಆನ್ಲೈನ್ ಕೂಡ ನೀಡ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಮೊದಲೇ ಪ್ರೀ ಪ್ಲಾನ್ ಅನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಆ ಒಂದು ನಂಬರ್ ಪ್ಲೇಟ್ ಯಾರಿಗೆ ಸೇರಿದ್ದು ಅಂತಲೂ ಕೂಡ ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಈಗಾಗಲೇ ನಕಲಿ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಈಗ ಅಲ್ಲಿರುವಂಥ ಕೆಲವೊಂದು CCTV ಫುಟೇಜಸ್ಸೇ ಈಗಾಗಲೇ ಪೊಲೀಸರು ಕೂಡ ಲೀಡನ್ನು ಕೊಡಬೇಕಾಗಿದೆ. ಯಾಕಂದರೆ ಯಾರ್ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪ್ರಾಥಮಿಕವಾದಂಥ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿರುವಂಥ ಸಿಬ್ಬಂದಿಗಳೇನಿದ್ದಾರೆ ಅವರೇ ಹೇಳಿರ್ತಾರೆ, ಸರ್ ಇಷ್ಟು ಜನ ಬಂದಿದ್ರು, ಇಂತಿಂಥ ಬಟ್ಟೆಯನ್ನು ಕೂಡ ಧರಿಸಿದ್ರು ಅಂತ ಹೇಳಿ. ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಪ್ರಾಥಮಿಕದ ಮಾಹಿತಿಯನ್ನು ಕೂಡ ತಗೊಂಡು ಬಹುತೇಕ ಬೆಂಗಳೂರಿನಲ್ಲಿರುವಂಥ ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಾರೆ. ಆ ಒಂದು ಮಾಹಿತಿಯನ್ನು ವಿಚಾರವಾಗಿ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಆರೋಪಿಗಳಿಗೆ ಬಲೆಯನ್ನು ಕೂಡ ಸದ್ಯ ಬೀಸಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಬಹುತೇಕವಾಗಿ ಇವರು
ತಮಿಳ್ನಾಡು ಕಡೆನೂ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಹೀಗಾಗಿ ಎಲೆಕ್ಟ್ರಾನ್ ಸಿಟಿಯಲ್ಲೂ ಕೂಡ ಒಂದು ಫ್ಲೈಓವರ್ ಕೂಡ ಇರುವಂಥದ್ದು, ಅಲ್ಲೂ ಕೂಡ ಫ್ಲೈಓವರ್ ದಾಟ್ತಾರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರುವಂಥದ್ದು. ಅಲ್ಲೂ ಕೂಡ ಈಗಾಗಲೇ ಪೊಲೀಸನ್ನು ನಿಯೋಜನೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಅವರು ಅದೇ ಕಾರ್ನಲ್ಲಿ ಹೋಗ್ತಾರಾ ಅಥವಾ ಅಲ್ಲಿಂದ ಮತ್ತೆ ಬೇರೆ ಕಾರನ್ನು ಚೇಂಜ್ ಮಾಡ್ತಾರ ಅನ್ನೋ ಒಂದು ಅನುಮಾನ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆ ಕೂಡ ಮುಂದಾಗಿದ್ದಾರೆ. ಇನ್ನು ಕೆಲವೊಂದು ವಿಚಾರಗಳಂದರೆ ಅಲ್ಲಿರುವಂಥ ಪ್ರಯಾಣಿಕರೇನಿರ್ತಾರೆ ಅವರು ಕೂಡ ಕೆಲವೊಂದು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಆ ಒಂದು ಮಾಹಿತಿಯನ್ನು ಆಧರಿಸಿ ಕೆಲವೊಂದು ವೀಡಿಯೋಸ್ಗಳು ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಸಿಕ್ಕಿದೆ. ಆ ಒಂದು ವಿಡಿಯೋಗಳನ್ನ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ಆರೋಪಿಗಳ ಬಲೆಗೆ ಕಡೆ ಈಗಾಗಲೇ ಹೋಗಿರುವಂಥದ್ದು. ಜೊತೆಗೆ ಆ ಹೊಸೂರು ಭಾಗದಲ್ಲೂ ಕೂಡ ಈಗಾಗಲೇ ಕಂಪ್ಲೀಟಾಗಿ ಏನೋ ಗಡಿ ಭಾಗದಲ್ಲಿರುವಂಥ ಪೊಲೀಸರಿಗೂ ಕೂಡ ಅಲರ್ಟನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಟೋಲ್ ಪಾಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲೂ ಕೂಡ ಈಗಾಗಲೇ ಪೊಲೀಸರನ್ನ ನಿಯೋಜನೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಅನುಮಾನಾಸ್ಪದ ಆ ಕಾರ್ ಏನಾದ್ರು ಸೈಡಿಗೆ ನಿಂತ್ಕೊಂಡು ಯಾವುದೇ ರೀತಿಯಾಗಿ ಮಾತನಾಡ್ತಿದ್ದಿದೆ ಆದಲ್ಲಿ ಅವರನ್ನು ಕೂಡ ಕರ್ಕೊಂಡು ಬರುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸದ್ಯ ಅವರು ಹೋಗಿರುವಂತದ್ದು ಇನೋವಾ ಕಾರಲ್ಲಿ, ಅರೆ ನಂಬರ್ ಪ್ಲೇಟ್ ಅದು ಸ್ವಿಫ್ಟ್ ಕಾರ್ದು. ಸೊ ಹೀಗಾಗಿ ಮುಂದೆ ಅಲ್ಲೆಲ್ಲರೂ ಹೋದಂತ ಸಂದರ್ಭದಲ್ಲಿ ಮತ್ತೊಂದು ಕಾರ್ ಚೇಂಜ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಕಂಪ್ಲೀಟ್ ಆಗಿ ಪೊಲೀಸರು ಈಗಾಗಲೇ ಅಲ್ಲಿ ಕಾರ್ಯನಿರತರಾಗಿದ್ದಾರೆ. ಸೊ ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ಎಲ್ಲ ಏನು ವಿಚಾರಗಳನ್ನು ಕೂಡ ಹೊರತೆಗೆಯುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ ಅಂತಲೇ ಹೇಳ್ಬೋದು ರಾಮ್.